ಖಂಡಿತವಾಗ್ಲೂ ಒಳ್ಳೆಯದನ್ನು ಫಾಲೋ ಮಾಡೋರೆಲ್ಲರೂ ಕೂಡ ಖಂಡಿತವಾಗ್ಲೂ ಅದ್ಭುತವಾಗಿ ಸಾಕ್ತಾರೆ. ಅದರಲ್ಲೇನಂತೆ, ಈಜು ಕಲ್ತವನು ಖಂಡಿತವಾಗ್ಲೂ ಈಜು ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ, ಆ ರೀತಿ ಕಲಿಯೋವರೆಗೂ ಕಷ್ಟ ಅನಿಸುತ್ತೆ. ಕಲ್ತ ನಂತರ ಅವನು ಎಲ್ಲಿ ನದಿ ಬೇಕಾದರೂ ಈಜಾಡ್ತಾನೆ, ಸಮುದ್ರದಲ್ಲಿ ಈಜಾಡ್ತಾನೆ, ಬಾವಿ, ಕೆರೆ, ಕುಂಟೆ ಎಲ್ಲ ಕಡೆ ಈಜಾಡ್ತಾನೆ. ಯಾಕೆಂದ್ರೆ ಈಜು ಕಲ್ತವನು. ಅದೇ ರೀತಿ ಡ್ರೈವಿಂಗ್ ಕಲ್ತ ಮೇಲೆ ಯಾವ ಕಾರ್ಗಳು ಕೊಟ್ರೆ ಏನಂತೆ, ಓಡಿಸ್ತಾನೆ. ದೊಡ್ಡ ದೊಡ್ಡ ಗಾಡಿ, ಬಸ್ಸು, ಲಾರಿಗಳನ್ನು ಕೂಡ ಓಡಿಸ್ತಾನೆ. ಕಲಿಬೇಕು. ಹೇಗೆ ನೀವು ಡ್ರೈವಿಂಗ್ ಕಲಿತೀರಾ, ಈಜು ಕಲಿತೀರಾ, ಅಡುಗೆ ಮಾಡೋದು ಕಲಿತೀರಾ, ನೀವು ಏನೇನು ವೃತ್ತಿ ಮಾಡ್ತಾ ಇದ್ದೀರಾ, ಆ ವೃತ್ತಿಗಳನ್ನೆಲ್ಲ ಹೇಗೆ ಕಲ್ತಿದ್ದೀರಾ, ಅದೇ ರೀತಿ ಜೀವನವೂ ಸಹ ಒಂದು ಕಲೆ. ಆ ಜೀವನವನ್ನು ನಾವು ನಡೆಸೋದನ್ನ ಕಲಿಬೇಕು. ಅದೇ ಕೆಲಸ ನಾನು ಮಾಡ್ತಾ ಇರೋದು. ನಿಮಗೆಲ್ಲ ಡ್ರೈವಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಲೈಫ್ ಡ್ರೈವಿಂಗ್, ಆರ್ ಮೈಂಡ್ ಡ್ರೈವಿಂಗ್, ಆರ್ ಸೋಲ್ ಡ್ರೈವಿಂಗ್, ಆರ್ ಸ್ಪಿರಿಚುವಲ್ ಡ್ರೈವಿಂಗ್. ಸೊ ನಿಮಗೆಲ್ಲ ನಾನು ಸ್ವಿಮ್ಮಿಂಗ್ ಕಲಿಸ್ಕೊಡ್ತಾ ಇದ್ದೀನಿ. ಲೈಫ್ ಸ್ವಿಮ್ಮಿಂಗ್, ಲೈಫನ್ನು ಹೇಗೆ, ಜೀವನದಲ್ಲಿ ಈಜಾಡೋದು ಹೇಗೆ, ನಿಮ್ಮ ಮನಸ್ಸಿನ ಜೊತೆ ಈಜಾಡೋದು ಹೇಗೆ, ನಿಮ್ಮ ಆತ್ಮದ ಜೊತೆ ಈಜಾಡೋದು ಹೇಗೆ, ಆಧ್ಯಾತ್ಮಿಕದ ಜೊತೆ ಈಜಾಡೋದು ಹೇಗೆ, ಅಲೌಕಿಕದ ಜೊತೆ ಈಜಾಡೋದು ಹೇಗೆ, ನಿಮ್ಮ ಸ್ನೇಹಿತರು ಅನ್ನೋ ಒಂದು ಕೆರೆ, ಅದೆಲ್ಲ ಒಂದು ಬಾವಿ ಅಂದ್ಕೊಳ್ಳಿ. ಆ ಸ್ನೇಹಿತರು ಅನ್ನೋ ಬಾವಿಲಿ ಹೇಗೆ ಈಜಾಡಬೇಕು, ಸಂಸಾರ, ಕುಟುಂಬ ಅನ್ನೋದು ಒಂದು ಬಾವಿ, ಆ ಇದರಲ್ಲಿ ಹೇಗೆ ಈಜಾಡಬೇಕು. ಪ್ರತಿಯೊಂದನ್ನು ನೀವು ಬೇರೆ ಬೇರೆ ಗಾಡಿಗಳು, ಕಾರ್ಗಳಿದ್ದಂಗೆ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲರೂ ಕೂಡ ಬೇರೆ ಬೇರೆ ರೀತಿ ವೆಹಿಕಲ್ಗಳಿದ್ದಂಗೆ. ಒಂದು ಅದ್ಭುತವಾದಂತಹ ಆರ್ಟಿಕಲ್ ಓದಿದ್ದೆ, ಕವನವನ್ನು. ಈ ಭೂಮಂಡಲ ಒಂದು ಅತ್ಯದ್ಭುತವಾದಂತಹ ಪಾಠಶಾಲೆ. ಈ ಭೂಮಂಡಲ ಅಂದರೆ ನಮ್ಮ ಜೀವನ ಒಂದು ಪಾಠಶಾಲೆ. ಇದರಲ್ಲಿ ಬರುವಂತಹ ಪ್ರತಿಯೊಂದು ಘಟನೆಗಳು ಒಂದೊಂದು ಅಧ್ಯಯನ, ಅಂದರೆ ಲೆಸನ್, ಪಾಠ. ಮೊದಲನೇ ಪಾಠ, ಎರಡನೇ ಪಾಠ, ಮೂರನೇ ಪಾಠ. ಈ ಜೀವನದಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿ, ಆ ವ್ಯಕ್ತಿಗಳು ಅಂದರೆ ಚಿಕ್ಕವರಿರಲಿ, ಹಿರಿಯರಿರಲಿ, ಕಿರಿಯರಿರಲಿ, ಯಾರೇ ಇರಲಿ, ಗಂಡಿರಲಿ, ಹೆಣ್ಣಿರಲಿ, ಯಾರಾದರೂ ಸರಿ, ಇವರೆಲ್ಲರೂ ಕೂಡ ಅಧ್ಯಾಪಕರು. ಸೊ ನಮಗೆ ಪಾಠ ಹೇಳ್ಕೊಡಕ್ಕೆ ಬಂದಂತು ಎಂಥ ಅದ್ಭುತವಾದ ಸೆಂಟೆನ್ಸ್. ಈ ಭೂಮಂಡಲ ಒಂದು ಪಾಠಶಾಲೆ, ಪ್ರತಿಯೊಂದು ಘಟನೆಗಳು ಅಧ್ಯಯನಗಳು, ಪ್ರತಿಯೊಬ್ಬ ವ್ಯಕ್ತಿಗಳು ಅಧ್ಯಾಪಕರು. ಆದ್ದರಿಂದ ಎಲ್ಲರೂ ಕೂಡ ನಮಗೆ ಪಾಠ ಕಲಿಸ್ಕೊಡಕ್ಕೆ ಬಂದಂತಹ ವ್ಯಕ್ತಿಗಳು. ಪ್ರತಿಯೊಬ್ಬರು ಗುರುಗಳೇ. ಕೇವಲ ಮೂಲವಾಗಿ ನಾವು ನನ್ನ ಗುರುಗಳು ಶ್ರೀ ವಿದ್ವಾನ್ ಧರ್ಮರತ್ನಾಕರ, ಪೂರಿ ಜಗನ್ನಾಥ ಶಾಸ್ತ್ರಿ, ಭೈರವ, ಅಘೋರ ಅಂತ ಹೇಳ್ತೀನಿ. ಆದರೆ ನೀವು ಕೂಡ ಯಾರ್ಯಾರು ಇಲ್ಲೆಲ್ಲ ಕಳಿಸಿರ್ತೀರ, ಯಾರ್ಯಾರು ಬಂದಿದ್ದೀರಾ, ಯಾರ್ಯಾರನ್ನ ನೋಡ್ತೀನಿ, ಯಾರ್ಯಾರ ಹತ್ರ ಮಾತಾಡ್ತೀನಿ, ಅವರು ಕೂಡ ಯಾವುದೋ ಒಂದು ಹಂತದಲ್ಲಿ ಅವರು ಗುರುಗಳೇ, ಸೂಕ್ಷ್ಮವಾಗಾದರೂ ಗುರುಗಳಾಗಿರ್ತಾರೆ. ನಿಜವಾಗ್ಲೂ ವಂಡರ್ಫುಲ್ ಸೆಂಟೆನ್ಸ್, ದಟ್ ಈಸ್ ಗ್ರೇಟ್, ಗೋಲ್ಡನ್ ಸ್ಟೇಟ್ಮೆಂಟ್ ಅಂತ ಅದನ್ನು ಕರಿಬಹುದು. ಆದರೆ ಮನುಷ್ಯನಿಗೆ ಎಲ್ಲಿವರೆಗೂ ಅಜ್ಞಾನದಿಂದ ನರಳುತ್ತಾ ಇರ್ತಾನೆ, ಬರಳುತ್ತಾ ಇರ್ತಾನೆ, ಅವನಿಗೆ ಅವಕಾಶಗಳು ಆಕಾಶದಷ್ಟಗಲ. ಯಾರಿಗೆ? ಕೈ ಚಾಚಿದವನಿಗೆ ಮಾತ್ರ. ಅವಕಾಶಗಳು ಆಕಾಶದಷ್ಟು ಆಗಲ್ಲ. ಅಂದರೆ ಎಷ್ಟು ವಿಶಾಲವಾಗಿದೆ, ಇನ್ಫಿನೈಟ್, ಲೆಕ್ಕನೇ ಇಲ್ಲ. ಆದರೆ ಯಾರಿಗೆ ಅವಕಾಶಗಳು ಸಿಗುತ್ತೆ ಅಂದರೆ ಕೈ ಚಾಚಿದವನಿಗೆ ಮಾತ್ರ. ಹಾರಾಡೋದಕ್ಕೆ ಇಡೀ ನಮಗೆ ಆಕಾಶ ಎಲ್ಲ ಬೃಹದಾಕಾರವಾಗಿದೆ. ಯಾರು ಎಷ್ಟು ಎತ್ತರಕ್ಕೆ ಬೇಕಾದರೂ ಹಾರಾಡ್ಬೋದು. ಆದರೆ ರೆಕ್ಕೆ ಇರಬೇಕು. ರೆಕ್ಕೆ ಬರಬೇಕಂದ್ರೆ ಏನು ಮಾಡಬೇಕು? ಹಗುರವಾಗಬೇಕು. ಭಾರಗಳನ್ನು ತಗೊಳ್ಬಾರ್ದು.